ನಮಸ್ಕಾರ ಸ್ನೇಹಿತರೆ, ಡೇಟಾ ವೇರ್ಹೌಸಿಂಗ್ ಕಲಿಯೋಣ ಕೋರ್ಸ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಟ್ಯುಟೋರಿಯಲ್ನಲ್ಲಿ ನಾವು ಮಾಡ್ಯೂಲ್ 7 ಆದ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಇಂಟೆಲಿಜೆನ್ಸ್ ಬಗ್ಗೆ ನೋಡಲಿದ್ದೇವೆ. ಈ ಕೋರ್ಸ್ನಲ್ಲಿ ನಾವು ಈಗಾಗಲೇ 6 ಮಾಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡಿ ಕೊನೆಯ ಮಾಡ್ಯೂಲ್ ಆದ ಇಂಟ್ರೊಡಕ್ಷನ್ ಟು BI ಕಾನ್ಸೆಪ್ಟ್ಗೆ ಬಂದಿದ್ದೀವಿ. ನೀವು ಈ ಕೋರ್ಸ್ ಅನ್ನ ನಮ್ಮ ಕಲಿಯೋಣ ವೆಬ್ಸೈಟ್ ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಬಗ್ಗೆ ಮಾತನಾಡಿದ್ದೀವಿ. ಇಲ್ಲಿ ನಾವು ತುಂಬಾ ಸ್ಪೆಸಿಫಿಕ್ ಡೀಟೇಲ್ಸ್ ಹೋಗದೆ ಇನ್ ಜನರಲ್ ಆಗಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಯಾವ ರೀತಿಯ ಟೂಲ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಅದರ ಬೇಸಿಕ್ ನಾರ್ಮ್ಸ್ ಏನು, ಹೇಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಡ್ವಾಂಟೇಜಸ್ ಆಗಿದೆ, ಅದರ ಡಿಸ್ಅಡ್ವಾಂಟೇಜಸ್ ಏನು, ಅದರ ಮುಂದಿನ ಸ್ಕೋಪ್ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತನಾಡಿದ್ದೇವೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಂದ್ರೆ ನೀವು ಗೂಗಲ್ ನಲ್ಲಿ ವಾಟ್ ಇಸ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹುಡುಕಿದ್ರೆ ಒಂದು ಸಾವಿರಾರು ಡೆಫಿನೇಷನ್ಗಳು ನಿಮಗೆ ಸಿಗತ್ತೆ. ಇದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಒಂದು ಡೆಫಿನೇಷನ್ ಇಲ್ಲ. ಹೇಳ್ಬೇಕಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಇಸ್ ಅ ಸೈನ್ಸ್ ಆಫ್ ಕನ್ವರ್ಟಿಂಗ್ ರಾ ಡೇಟಾ ಇಂಟು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಫಾರ್ ಬೆಟರಿಂಗ್ ದ ಬಿಸ್ನೆಸ್. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಕನ್ವರ್ಟಿಂಗ್ ರಾ ಡೇಟಾ ಇಂಟು ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಒಂದು ರಾ ಡೇಟಾವನ್ನ, ನಮ್ಮ ಹತ್ರ ಇರೋ ರಾ ಡೇಟಾವನ್ನ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡೋದು. ಯಾವುದಕ್ಕೋಸ್ಕರ? ಬೆಟರಿಂಗ್ ದ ಬಿಸ್ನೆಸ್. ಬೆಟರಿಂಗ್ ದ ಬಿಸ್ನೆಸ್ ಅಂದ್ರೆ ಐಡಿಯಲಿ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡೋದು. ನಮ್ಮ ಬಿಸ್ನೆಸ್ ಅನ್ನ ಹೆಚ್ಚು ಪ್ರಾಫಿಟಬಲ್ ಆಗಿ ಮಾಡೋದನ್ನೇ ಬೆಟರಿಂಗ್ ದ ಬಿಸ್ನೆಸ್ ಅಂತ ಕರಿತೀವಿ. ಅಥವಾ ಬಿಸ್ನೆಸ್ ಅನ್ನ ಸ್ಮೂತ್ ಆಗಿ ರನ್ ಮಾಡೋದಕ್ಕೋಸ್ಕರ ಕೂಡ ನಾವು ಈ ಡೇಟಾವನ್ನ ಉಪಯೋಗಿಸ್ಕೋಬಹುದು. ಇಂತಹ ಒಂದು ಸೈನ್ಸ್ ಅಂಡ್ ಮೇ ಬಿ ಆರ್ಟ್ ಅಂತಾನು ಕರಿಬಹುದು. ಇದನ್ನೇ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಷ್ಟೇ, ಇದೇ ಮಾಡಿದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್, ಹೀಗೆ ಮಾಡಿದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಲ್ಲ. ಇದಕ್ಕೆ ಯಾವುದೋ ಒಂದು ಟೂಲ್ ಅನ್ನ ಯೂಸ್ ಮಾಡೋದಾಗ್ಲಿ ಅಥವಾ ಒಂದು ಪ್ರಾಸೆಸ್ ಅನ್ನ ಯೂಸ್ ಮಾಡೋದು ಇಟ್ಸ್ ನಾಟ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇಲ್ಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತಂದ್ರೆ ಸಾಕಷ್ಟು ಪ್ರಾಸೆಸ್ಗಳು ಇನ್ವಾಲ್ವ್ ಆಗಿರುತ್ತೆ, ಸಾಕಷ್ಟು ಟೆಕ್ನಾಲಜಿಗಳು ಇನ್ವಾಲ್ವ್ ಆಗಿರುತ್ತೆ, ಒಂದಕ್ಕೊಂದು ಇಂಟಿಗ್ರೇಟ್ ಆಗಿರುತ್ತೆ, ಸಾಕಷ್ಟು ಜನ ಡೆವಲಪರ್ಸ್ ಇರ್ತಾರೆ, ಯೂಸರ್ಸ್ ಇರ್ತಾರೆ, ಮ್ಯಾನೇಜ್ಮೆಂಟ್ ಇರುತ್ತೆ. ಇವೆಲ್ಲ ಒಂದು ಒಳಗೊಂಡ್ರೆ ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ ತಯಾರಾಗೋದಕ್ಕೆ ಸಾಧ್ಯ. ನಾನು ಈಗಾಗಲೇ ನಿಮಗೆ ಮೊದಲನೇ ಮಾಡ್ಯೂಲ್ ಇಂಟ್ರೊಡಕ್ಷನ್ ಟು ಡೇಟಾ ವೇರ್ ಹೌಸಿಂಗ್ ಅಲ್ಲೇ ಒಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡಿದೆ, ಸೂಪರ್ ಮಾರ್ಕೆಟ್ ಸಿನಾರಿಯೋ. ನೀವೊಂದು ಸೂಪರ್ ಮಾರ್ಕೆಟ್ ನ ಓನರ್ ಆಗಿರ್ತೀವಿ, ನಿಮಗೆ ದಿನನಿತ್ಯದ ಟ್ರಾನ್ಸಾಕ್ಷನ್ಸ್ ಅನ್ನ ನೋಡ್ಬೇಕು, ಅದು ಹೇಗಾಗ್ತಾ ಇದೆ, ಆ ಟ್ರಾನ್ಸಾಕ್ಷನಲ್ ಡೇಟಾವನ್ನ ಇಟ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಅನ್ನ ಹೇಗೆ ಬೆಟರ್ ಮಾಡಬಹುದು ಅನ್ನೋ ಒಂದು ಸಣ್ಣ ಸಿನಾರಿಯೋನ ನಾವು ಇಂಟ್ರೊಡಕ್ಷನ್ ಟು ಡೇಟಾ ವೇರ್ ಹೌಸಿಂಗ್ ಅಲ್ಲಿ ನೋಡಿದ್ವಿ. ಅಲ್ಲಿ ನಾನು ನಿಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಟಿದ್ದೆ. ಅದೇ ಸಿನಾರಿಯೋನ ಇಟ್ಕೊಂಡು ನಾವೀಗ ಸ್ವಲ್ಪ ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೆ ಅದೇ ಎಕ್ಸಾಂಪಲ್ ನ ನಾನು ತಗೋತಾ ಇದ್ದೀನಿ. ನಿಮ್ಮ ಹತ್ರ ಒಂದು ABC ಸೂಪರ್ ಮಾರ್ಕೆಟ್ ಇದೆ. ಆ ABC ಸೂಪರ್ ಮಾರ್ಕೆಟ್ ಬಿಸ್ನೆಸ್ ನ ನೀವು ಇನ್ನೂ ಹೆಚ್ಚು ಪ್ರಾಫಿಟಬಲ್ ಆಗಿ ಹೇಗೆ ಮಾಡೋದು, ಅದಕ್ಕೆ ಹೆಲ್ಪ್ ಮಾಡೋದೇ ಈ ಬಿಸ್ನೆಸ್ ಇಂಟೆಲಿಜೆನ್ಸ್. ಮೊದಲನೇದಾಗಿ ನಿಮ್ಮ ಸೂಪರ್ ಮಾರ್ಕೆಟ್ ನಲ್ಲಿ ಆಗ್ತಾ ಇರೋ ಎಲ್ಲಾ ಟ್ರಾನ್ಸಾಕ್ಷನ್ಗಳನ್ನ ನಿಮ್ಮ OLTP ಸಿಸ್ಟಮ್ ನಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿದ್ದೀರಾ. ನಿಮ್ಮೆಲ್ಲಾ ಟ್ರಾನ್ಸಾಕ್ಷನ್ಸ್ ಟೇಬಲ್ಸ್ ರೂಪದಲ್ಲಿ ನಿಮ್ಮ OLTP ಡೇಟಾಬೇಸ್ ನಲ್ಲಿ ಸ್ಟೋರ್ ಆಗಿದೆ. ನಿಮ್ಮ ಬಳಿ ಇರೋ ಈ ರಾ ಡೇಟಾ, ಟ್ರಾನ್ಸಾಕ್ಷನಲ್ ಡೇಟಾ ಇಸ್ ರಾ ಡೇಟಾ, ಅದನ್ನ ನೀವು ಯಾವುದೇ ಅನಾಲಿಸಿಸ್ ಮಾಡೋದಕ್ಕಾಗ್ಲಿ, ವಿಜುವಲೈಸೇಷನ್ಸ್ ಕ್ರಿಯೇಟ್ ಮಾಡೋದಕ್ಕಾಗ್ಲಿ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಿಮಗೆ ಡೇಟಾ ರಿಡಂಡೆನ್ಸಿ ಇರುತ್ತೆ, ಅನ್ವಾಂಟೆಡ್ ಡೇಟಾ ಇರುತ್ತೆ, ಕ್ಲೀನ್ ಡೇಟಾ ಇರೋದಿಲ್ಲ, ಸಾಕಷ್ಟು ಅನವಶ್ಯಕ ಡೇಟಾ ಕೂಡ ನಿಮಗೆ ಅಲ್ಲಿ ಇರುತ್ತೆ. ಇದೆಲ್ಲವನ್ನು ಕ್ಲೀನ್ ಮಾಡಿ ಎಷ್ಟು ಬೇಕೋ ಅಷ್ಟು ಡೇಟಾ ಇಟ್ಕೊಂಡು, ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಅಗ್ರಿಗೇಟ್ ಮಾಡಿಕೊಂಡು ನಂತರದಲ್ಲಿ ಆ ಡೇಟಾವನ್ನು ನಾವು ಉಪಯೋಗಿಸಿ ವಿಜುವಲೈಸೇಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಹಾಗೆ BI ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನಮಗೆ ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅನ್ನೋದು ಯಾಕೆ ಇಷ್ಟು ಮುಖ್ಯ ಆಗತ್ತೆ ಅಂತಂದ್ರೆ, ನಾವು ಒಂದು ಬಿಸ್ನೆಸ್ ಅಂತಂದ್ರೆ ಅಲ್ಲಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಎಲ್ಲ ಆರ್ಗನೈಸೇಷನ್ಸ್ಗೂ ಇರುತ್ತೆ. ಒಂದು ಹಿಸ್ಟಾರಿಕ್ ಡೇಟಾವನ್ನ ಇಟ್ಕೊಂಡು ಒಂದು
ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ KPIs ಅಂತ ಏನ್ ಕರಿತೀವಿ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ಮಾನಿಟರ್ ಮಾಡ್ತಿರ್ತಾರೆ. ನಮ್ಮ ಸೇಲ್ಸ್ ಎಷ್ಟಾಗ್ತಿದೆ, ರೆವೆನ್ಯೂ ಗ್ರೋ ಆಗ್ತಿದ್ಯಾ, ಕಸ್ಟಮರ್ ಬೇಸ್ ಗ್ರೋ ಆಗ್ತಿದ್ಯಾ, ಎಲ್ಲಾ ರೀಜನ್ಸ್ ಅಲ್ಲಿ ನಮ್ದು ಪರ್ಫಾರ್ಮೆನ್ಸ್ ಹೇಗಿದೆ, ಈ ತರದ ಒಂದಿಷ್ಟು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇರುತ್ತೆ. ಮುಖ್ಯವಾಗಿ ಸೇಲ್ಸ್ ಹಾಗೆ ರೆವೆನ್ಯೂ ಬಹಳ ಮುಖ್ಯ ಒಂದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಆಗತ್ತೆ. ಹಾಗೆ ಕೆಲವೊಂದು ಬೆಂಚ್ ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ಇಯರ್ ನಮ್ಮಲ್ಲಿ $1 million ಸೇಲ್ ಆಗಿದೆ, ಅದೊಂದು ಬೆಂಚ್ ಮಾರ್ಕ್. ಈ ವರ್ಷ ಅದು ಕ್ರಾಸ್ ಮಾಡ್ತೀವಾ ಇಲ್ವಾ, ಹೇಗೆ ಅದನ್ನ ಇಂಪ್ರೂವ್ ಮಾಡೋದು ಬಿಸ್ನೆಸ್ ಅನ್ನ, ಈ ರೀತಿಯ ಬೆಂಚ್ ಮಾರ್ಕ್ಸ್ ಅನ್ನ ಸೆಟ್ ಮಾಡಿರ್ತಾರೆ. ಆ ಬೆಂಚ್ ಮಾರ್ಕ್ಸ್ ಅನ್ನ ಸೆಟ್ ಮಾಡಿರೋ ಬೆಂಚ್ ಮಾರ್ಕ್ಸ್ ಅನ್ನ ಕ್ರಾಸ್ ಮಾಡೋದಕ್ಕೆ ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಮಾರ್ಕೆಟ್ ಟ್ರೆಂಡ್ಸ್ ಅನ್ನ ಸ್ಪಾಟ್ ಮಾಡಿ ಅದ್ರಲ್ಲೇನಾದ್ರು ಬಿಸ್ನೆಸ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ರಿಸಾಲ್ವ್ ಮಾಡಿ ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಬಿಸ್ನೆಸ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ. ಡೇಟಾ ವಿಜುವಲೈಸೇಷನ್ಸ್ ನ ಮೂಲಕ ನಮ್ಮ ಈ ಡೇಟಾವನ್ನ ನಾವು ಗುರುತಿಸಿಕೊಂಡು ನಮ್ಮ ಡಿಸಿಷನ್ಸ್, ಬಿಸ್ನೆಸ್ ಡಿಸಿಷನ್ಸ್, ಎಕ್ಸ್ಪ್ಯಾನ್ಷನ್ಸ್ ಅಥವಾ ಇನ್ನೇನಾದ್ರೂ ಡಿಸಿಷನ್ಸ್ ಇರಬಹುದು, ಅದನ್ನ ನಾವು ಕ್ವಿಕ್ ಆಗಿ ಮಾಡಬಹುದು. ಈ ಎಲ್ಲಾ ವಿಷಯಗಳಲ್ಲೂ ಬಿಸ್ನೆಸ್ ಇಂಟೆಲಿಜೆನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ OLTP ಡೇಟಾಬೇಸ್ ನಲ್ಲಿರೋ ಡೇಟಾವನ್ನ ನಾವು ತೆಗೆದುಕೊಂಡು ಈ ಡೇಟಾವನ್ನ ಕ್ಲೀನ್ ಮಾಡಿ ನಂತರದಲ್ಲಿ ಡೇಟಾವನ್ನ ನಾವು ಡೇಟಾ ವೇರ್ ಹೌಸ್ಗೆ ಲೋಡ್ ಮಾಡ್ತೀವಿ. ಡೇಟಾ ವೇರ್ ಹೌಸ್ ನಮ್ಮ ಓಲ್ಯಾಪ್ ಸಿಸ್ಟಮ್ಗೆ ನಾವು ಈ ಡೇಟಾವನ್ನ ಲೋಡ್ ಮಾಡ್ತೀವಿ. ಈ ಮಧ್ಯ ಬರುವಂತದ್ದೇ ETL ಟೂಲ್ಸ್. ಇದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ETL ಟೂಲ್ಸ್. ಏನಿದು ETL ಟೂಲ್ಸ್ ಅಂದ್ರೆ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್, ಲೋಡ್. OLTP ಡೇಟಾಬೇಸ್ ನಲ್ಲಿರುವಂತ ಡೇಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಂತರದಲ್ಲಿ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿ ಓಲ್ಯಾಪ್ ಸಿಸ್ಟಮ್ಗೆ ಲೋಡ್ ಮಾಡುವಂತ ಟೂಲ್ಸ್ ಅನ್ನ ನಾವು ETL ಟೂಲ್ಸ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮ್ ಯಾತಿಕ್ ಮಾಡಬೇಕು, ಯಾವ ರೀತಿಯ ಟ್ರಾನ್ಸ್ಫಾರ್ಮೇಶನ್ಸ್ ಆಗತ್ತೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ಅನ್ವಾಂಟೆಡ್ ಡೇಟಾ ಇರುತ್ತೆ, ಅದನ್ನ ಫಿಲ್ಟರ್ ಔಟ್ ಮಾಡಬಹುದು. ನಿಮಗೆ ಸ್ಪೆಸಿಫಿಕಲಿ ರೀಜನ್ ವೈಸ್ ಡೇಟಾವನ್ನ ನೀವು ಲೋಡ್ ಮಾಡ್ತಾ ಹೋಗ್ಬೋದು ಅಥವಾ ಅಗ್ರಿಗೇಟ್ ಮಾಡ್ಬೋದು. ನಿಮಗೆ ಪ್ರತಿ ಸೆಕೆಂಡ್ ಟ್ರಾನ್ಸಾಕ್ಷನ್, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅದನ್ನು ಒಂದು ಟೇಬಲ್ ನಲ್ಲಿ ನೀವು ಡೇ ಲೆವೆಲ್ಗೆ ಈ ದಿನದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಅದರ ಸೇಲ್ಸ್ ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ, ಈ ತರದ ಲೆವೆಲ್ಗೆ ಅಗ್ರಿಗೇಟ್ ಮಾಡ್ಬೋದು. ಅಥವಾ ನಿಮಗೆ ಅವಶ್ಯ ಇದ್ದಲ್ಲಿ ಮಂತ್ಲಿ ಲೆವೆಲ್ಗೆ ಅಗ್ರಿಗೇಟ್ ಮಾಡ್ಬೋದು ಅಥವಾ ಇಯರ್ಲಿ ಲೆವೆಲ್ಗೆ ಅಗ್ರಿಗೇಟ್ ಮಾಡಬಹುದು. ಸೊ ಹೀಗೆ ಅಗ್ರಿಗೇಷನ್ಸ್ ಮಾಡಿ ಡೇಟಾವನ್ನ ಕಾಸ್ಮೆಟಿಕ್ ಚೇಂಜಸ್ ಅಂತ ಕೂಡ ಕರಿತೀವಿ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಕಾಲಮ್ ನೇಮ್ಸ್, ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಅಲ್ಲಿ ಅರ್ಥ ಆಗದಿರೋ ತರ ಇರೋ ಕಾಲಮ್ಸ್ ನೇಮ್ಸ್ ನ ಚೇಂಜ್ ಮಾಡಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ರೀಡಬಿಲಿಟಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ನೇಮ್ಸ್ ಅನ್ನ ಚೇಂಜ್ ಮಾಡಿ ನಾವಿಲ್ಲಿ ಲೋಡ್ ಮಾಡಬಹುದು. ಸಾಕಷ್ಟು ETL ಟೂಲ್ಸ್ ಈಗ ಮಾರ್ಕೆಟ್ ನಲ್ಲಿ ಲಭ್ಯ ಇದೆ. ಎಕ್ಸಾಂಪಲ್ ಇನ್ಫಾರ್ಮ್ಯಾಟಿಕಾ ಆಗಿರ್ಬೋದು. ಇನ್ಫಾರ್ಮ್ಯಾಟಿಕಾ ಪವರ್ ಸೆಂಟರ್ ಅಂತ ಕರಿತೀವಿ, ಇನ್ಫಾರ್ಮ್ಯಾಟಿಕಾ ಅವರ ಪವರ್ ಸೆಂಟರ್. ಹಾಗೆ ಆರಕಲ್ ಡೇಟಾ ಇಂಟಿಗ್ರೇಟರ್, ODI ಅಂತ ಕರಿತೀವಿ, ಆರಕಲ್ ಸಂಸ್ಥೆ ಡೇಟಾ ಇಂಟಿಗ್ರೇಟರ್. ಟ್ಯಾಲೆಂಟ್ ಅಂತ ಒಂದಿದೆ, ಟ್ಯಾಲೆಂಟ್. ಹೀಗೆ ಇನ್ನು ಅನೇಕ ಎಕ್ಸ್ಪ್ಲೆಂಟಿ, ಹಾಗೆ ಇನ್ಫಾರ್ಮ್ಯಾಟಿಕಾ ಕ್ಲೌಡ್, ಈಗೆಲ್ಲಾನು ಕ್ಲೌಡ್ ಸಿಸ್ಟಮ್ಸ್ ಬಂದಿದೆ. ಇನ್ಫಾರ್ಮ್ಯಾಟಿಕಾ ಕ್ಲೌಡ್, ಈ ತರ ಅನೇಕ ಕ್ಲೌಡ್ ಬೇಸ್ಡ್ ETL ಟೂಲ್ಸ್ ಕೂಡ ಈಗ ಮಾರ್ಕೆಟ್ ನಲ್ಲಿ ಲಭ್ಯ ಇದೆ. ಈ ಟೂಲ್ಸ್ ಗಳನ್ನು ಉಪಯೋಗಿಸಿ ನಾವು ಡೇಟಾವನ್ನ ಟ್ರಾನ್ಸಾಕ್ಷನಲ್ ಸಿಸ್ಟಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಲೋಡ್ ಮಾಡ್ತೀವಿ. ನಂತರದಲ್ಲಿ ಒಂದು ಸಲ ನಮಗೆ ಆ ಡೇಟಾ ವೇರ್ ಹೌಸ್ಗೆ ಬಂದ್ಮೇಲೆ ಡೇಟಾ ವೇರ್ ಹೌಸಿಂಗ್ ಕಾನ್ಸೆಪ್ಟ್ಸ್ ಅನ್ನು ಉಪಯೋಗಿಸಿ ಆ ಡೇಟಾವನ್ನ ಮಾಡೆಲ್ ಮಾಡ್ತೀವಿ. ಇದಕ್ಕೆ ನಾವು ಡೇಟಾ ಮಾಡೆಲಿಂಗ್ ಅಂತ ಕರಿತೀವಿ. ಆ ಡೇಟಾ ಮಾಡೆಲಿಂಗ್ ನ ಬಗ್ಗೆ ಕೂಡ ನಾವು ಈ ಹಿಂದಿನ ಟ್ಯುಟೋರಿಯಲ್ಸ್ ಗಳಲ್ಲಿ ಹೇಗೆ ಡೇಟಾ ಮಾಡೆಲಿಂಗ್ ಅನ್ನ ಮಾಡ್ತೀವಿ ಅನ್ನೋದನ್ನ ನೋಡಿದೀವಿ. ಆ ಡೇಟಾ ಮಾಡೆಲಿಂಗ್ ಅನ್ನ ಮಾಡಿ ನಂತರದಲ್ಲಿ ಆ ಡೇಟಾವನ್ನ ನಾವು ಟೇಬಲ್ ರೂಪದಲ್ಲಿರೋ ಡೇಟಾವನ್ನ ರಿಪೋರ್ಟಿಂಗ್ ಅಂಡ್ ವಿಜುವಲೈಸೇಷನ್ಗೆ ಬಳಸ್ಕೋತೀವಿ.
ರಿಪೋರ್ಟಿಂಗ್ ಅಂಡ್ ಡೇಟಾ ವಿಜುವಲೈಸೇಷನ್ಗೆ ಇದನ್ನ ಬಳಸ್ಕೋತೀವಿ. ರಿಪೋರ್ಟ್ಸ್, ಟ್ಯಾಬ್ಯುಲರ್ ಫಾರ್ಮ್ಯಾಟ್ಸ್ ಅಥವಾ ಚಾರ್ಟ್ಸ್ ನೋಡಿ, ಈ ರೀತಿಯ ಚಾರ್ಟ್ಗಳು, ಸೆಕ್ಟೋರಲ್ ಚಾರ್ಟ್ಸ್, ಬಾರ್ ಗ್ರಾಫ್ಸ್, ಹಾಗೆ ಈಗ ಮ್ಯಾಪ್ಸ್, ಸಾಕಷ್ಟು ವರ್ಲ್ಡ್ ಮ್ಯಾಪ್ಸ್ ರೀತಿಯಲ್ಲೂ ನಿಮಗೆ ವಿಜುವಲೈಸೇಷನ್ಸ್ ಅವೈಲೇಬಲ್ ಇರುತ್ತೆ. ಈ ರೀತಿಯ ಡೇಟಾ ವಿಜುವಲೈಸೇಷನ್ಸ್ ಅನ್ನ ಇಟ್ಕೊಂಡು ನಾವು ಬಿಸ್ನೆಸ್ ಡಿಸಿಷನ್ಸ್ ಅನ್ನ ಕ್ವಿಕ್ ಆಗಿ ಮಾಡಬಹುದು. ಅದಕ್ಕಾಗಿ ನಮಗೆ ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಹೆಲ್ಪ್ ಆಗತ್ತೆ. ಅನೇಕ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಬಹಳ ಈಗ ಸೊಫಿಸ್ಟಿಕೇಟೆಡ್ ಟೂಲ್ಸ್ಗಳು ತುಂಬಾನೇ ಬಂದಿದೆ. ವೆರಿ ಸಿಂಪಲ್ ಟೂಲ್ಸ್, ಅದಕ್ಕೆ ಡೆವಲಪರ್ನ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲಾನು ಎಂಡ್ ಯೂಸರೇ ಅದನ್ನ ಮಾಡ್ಕೊಳ್ಳುವಂತ ಅತಿ ಸಿಂಪಲ್ ಟೂಲ್ಸ್ ಈಗ ಬಂದಿದೆ. ಬಹಳ ವರ್ಷಗಳಿಂದ, ತುಂಬಾ ದಿನಗಳಿಂದ ಇರುವಂತದ್ದು ಆರಾಕಲ್ BI, ಆರಾಕಲ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ ಇದೆ. ಹಾಗೆ IBM ನವರ IBM ಕಾಗ್ನೋಸ್ ಟೂಲ್ ಇದೆ. ಇದಾದ್ರೆ ಮೈಕ್ರೋಸಾಫ್ಟ್ ನವರ ಪವರ್ BI ಟೂಲ್ ಇದೆ. SAP ಅವರ ಬಿಸ್ನೆಸ್ ಆಬ್ಜೆಕ್ಟ್ಸ್, ಇತ್ತೀಚೆಗೆ ಬಹಳ ಫೇಮಸ್ ಆಗಿರೋದು ಕೆಲವು ವರ್ಷಗಳಿಂದ ಟ್ಯಾಬ್ಲೂ, ಕ್ಲಿಕ್ ವ್ಯೂ, ಹಾಗೆ ಕ್ಲಿಕ್ ಸೆನ್ಸ್, ಲುಕ್ಕರ್. ಗೂಗಲ್ ಅವರು ಈ ಟೂಲ್ ಅನ್ನ ಇತ್ತೀಚೆಗೆ ಖರೀದಿ ಮಾಡಿ ಈಗ ಇದು ಗೂಗಲ್ ನವರ ಲುಕ್ಕರ್ ಟೂಲ್, ಒಂದು BI ಟೂಲ್. ಇದು ಕ್ಲೌಡ್ ಬೇಸ್ಡ್ BI ಟೂಲ್ ಆಗಿದೆ. ಈ ರೀತಿ ಮಾರ್ಕೆಟ್ ನಲ್ಲಿ ಅನೇಕ BI ಟೂಲ್ಗಳು ಲಭ್ಯ ಇದೆ. ನೀವು ಈ BI ಟೂಲ್ಸ್ ನ ಕಲಿತ್ರೆ ನೀವು ಬಿಸ್ನೆಸ್ ಇಂಟೆಲಿಜೆನ್ಸ್ ಡೆವಲಪರ್ ಆಗಿ ಅಥವಾ ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ ನಲ್ಲಿ ನೀವು ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಬಹುದು. ನಿಮಗೆ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಬೇಸಿಕಲಿ ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ SQL ಬೇಕಾಗತ್ತೆ ಬೇಸಿಕ್ ಪ್ರೋಗ್ರಾಮಿಂಗ್ಗೆ. ಹಾಗೆ ಇನ್ನು ಅಡ್ವಾನ್ಸ್ ಲೆವೆಲ್ ಆದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಇಸ್ ಪಾರ್ಟ್ ಆಫ್ ಡೇಟಾ ಸೈನ್ಸ್. ಡೇಟಾ ಸೈನ್ಸ್ ಅನ್ನೋದು ಬಹಳ ದೊಡ್ಡ ಕಾನ್ಸೆಪ್ಟ್. ಡೇಟಾ ಸೈನ್ಸ್ ಅನ್ನೋದು ಎಲ್ಲಾ ಫೀಲ್ಡ್ ನಲ್ಲೂ ಈಗ ಉಪಯೋಗಿಸ್ತಾ ಇದ್ದಾರೆ. ಡೇಟಾ ಸೈನ್ಸ್ ನಲ್ಲಿ ಮಷಿನ್ ಲರ್ನಿಂಗ್ ಬರುತ್ತೆ, ಆಟೋಮೇಷನ್ಸ್ ಬರುತ್ತೆ. ಇದೆಲ್ಲದಕ್ಕೂ ಡೇಟಾ ಸೈನ್ಸ್ ಬಹಳ ಹೆಲ್ಪ್ ಆಗತ್ತೆ. ಈ ಡೇಟಾ ಸೈನ್ಸ್ ನ ಒಂದು ಚಿಕ್ಕ ಭಾಗ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಹುದು. ಡೇಟಾ ಅನಾಲಿಟಿಕ್ಸ್ ಅನ್ನ ಕಲ್ತ್ರೆ ನೀವು ಈ ತರದ ಸಿಂಪಲ್ ಪ್ರೋಗ್ರಾಮಿಂಗ್, SQL ಹಾಗೆ ಪೈಥಾನ್, R ಲ್ಯಾಂಗ್ವೇಜ್, ಈ ತರದನ್ನ ಕಲ್ತ್ರೆ ಬೇಸಿಕ್ ಲ್ಯಾಂಗ್ವೇಜಸ್, ನೀವು ನಿಮ್ಮ ಕೆರಿಯರ್ ಅನ್ನ ಬಿಸ್ನೆಸ್ ಇಂಟೆಲಿಜೆನ್ಸ್ ಹಾಗೆ ಡೇಟಾ ಅನಾಲಿಟಿಕ್ಸ್ ಅಂಡ್ ಡೇಟಾ ಸೈನ್ಸ್ ಫೀಲ್ಡ್ಸ್ ನಲ್ಲಿ ಶುರು ಮಾಡೋದಕ್ಕೆ ಬಹಳನೇ ಹೆಲ್ಪ್ ಆಗತ್ತೆ. ಇಷ್ಟನ್ನ ಹೇಳ್ತಾ ನಾವು ಈ ಡೇಟಾ ವೇರ್ ಹೌಸಿಂಗ್ ಕೋರ್ಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾವು ಅದಕ್ಕೆ ಉತ್ತರಿಸೋ ಪ್ರಯತ್ನವನ್ನ ಮಾಡ್ತೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಹಾಗೆ ಈ ಕೋರ್ಸ್ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ಕೋರ್ಸ್ ಅನ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ನಮಗೆ ತಿಳಿಸಿ. ನಮ್ಮ ಕಲಿಯೋಣನಲ್ಲಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಕೋರ್ಸ್ ಈಗಾಗಲೇ ಫ್ರೀ ಆಗಿ ಅವೈಲೇಬಲ್ ಇದೆ. ನೀವು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗತ್ತೆ. ನಾವು ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನು ಹ್ಯಾಂಡ್ಸ್ ಆನ್ ಡೆಮೋನೊಂದಿಗೆ ನಾವಿಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ನೀವು ಈ ಕೋರ್ಸ್ ಅನ್ನ ನಮ್ಮ kaliyona.com ವೆಬ್ಸೈಟ್ ನಲ್ಲಿ ಚೆಕ್ ಮಾಡಬಹುದು. ನಿಮಗೆ ಸೂಕ್ತ ಅನ್ಸಿದ್ರೆ ನೀವು ಇದಕ್ಕೆ ಎನ್ರೋಲ್ ಆಗಬಹುದು. ಇದನ್ನು ಸಹ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.